ಹಲೋ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಳ ದಮಯಂತಿಯರ ಧಾರಾವಾಹಿ ಮುಂದುವರಿಯುತ್ತದೆ. ನಳನು ಶಾಂತನಾದ. ಉರಗರಾಜನೇ, ನಿನ್ನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಜರೆದೆ. ಆದರೂ ನೀನು ವಿವೇಕದಿಂದ ನನಗೆ ಲಭಿಸಿರುವ ಲಾಭವೇನೆಂಬುದನ್ನು ತಿಳಿಸಿದೆ. ಈ ವಿಕಾರ ರೂಪ ತೊಲಗಿ ಮರಳಿ ನಾನು ಮೊದಲಿನ ಸುಂದರ ಕಾಯವನ್ನು ಗಳಿಸಲು ಒಂದು ಕಾಲ ಎಂಬುದು ಇರಲೇಬೇಕು ತಾನೇ? ವಿಧಿ ನಿರ್ಣಯಿಸಿದ ನನ್ನ ಗತಿ ಬದಲಾಗುವ ಸಮಯ ಯಾವಾಗ ಎಂಬುದನ್ನು ತಿಳಿಸಬಲ್ಲೆಯ? ಕಾತರದಿಂದ ಕೇಳಿದ. ನಳನೃಪತಿ, ಆ ಕಾಲವು ದೀರ್ಘವಾಗಿಲ್ಲ. ನೀನು ಇದೇ ರೂಪವನ್ನು ಹೊತ್ತು ರಾಜಶ್ರೀ ಎನಿಸಿಕೊಂಡ ಋತುಪರ್ಣನ ಬಳಿಗೆ ತೆರಳು. ಅಯೋಧ್ಯೆಯ ಅಧಿಪತಿ, ಸೂರ್ಯವಂಶದ ಗುಣನಿಧಿ, ಅವನ ಆಸ್ಥಾನವನ್ನು ಸೇರಿಕೋ. ಅವನಲ್ಲಿ ಅಶ್ವಪಾಲಕನಾಗಿ ಕೆಲಕಾಲ ನೀನು ಕೆಲಸ ಮಾಡಿಕೊಂಡಿರು. ಆಗ ಒಂದು ದಿನ ನೀನು ತಿಳಿದಿರುವ ಅಶ್ವ ಹೃದಯವನ್ನು ಋತುಪರ್ಣನಿಗೆ ಬೋಧಿಸುವ ಕಾಲ ಸನ್ನಿಹಿತವಾಗುತ್ತದೆ. ಪ್ರತಿಯಾಗಿ ಅವನಿಂದ ನಿನಗೆ ದ್ಯೂತದಲ್ಲಿ ನಿನ್ನನ್ನು ಯಾರೂ ಸೋಲಿಸಲಾಗದಂತಹ ಅಕ್ಷಹೃದಯ ಎಂಬ ವಿದ್ಯೆಯು ಪ್ರಾಪ್ತವಾಗುತ್ತದೆ. ಆ ಕ್ಷಣದಲ್ಲಿ ನಿನ್ನ ವಸನವನ್ನು ಅಪಹರಿಸಿಕೊಂಡು ಹೋದ ಪಕ್ಷಿಗಳನ್ನು ಸ್ಮರಿಸಿಕೊ. ಅವು ನಿನ್ನ ಬಳಿಗೆ ಬರುತ್ತವೆ. ಸುರಕ್ಷಿತವಾಗಿ ತೆಗೆದಿರಿಸಿದ ನಿನ್ನ ಏಕವಸ್ತ್ರವನ್ನು ನಿನಗೆ ಹಿಂತಿರುಗಿಸುತ್ತವೆ. ಅದನ್ನು ಸ್ಪರ್ಶಿಸಿದ ಕೂಡಲೇ ಮರಳಿ ಸುಂದರಾಕಾರವನ್ನು ಪಡೆಯುತ್ತಿ. ಅಷ್ಟೇ ಏಕೆ, ಕಳೆದುಕೊಂಡ ರಾಜ್ಯಕೋಶವನ್ನು ಮರಳಿ ಪಡೆಯುವ ಗತ ಇತಿಹಾಸ ಮರುಕಳಿಸುತ್ತದೆ ಎಂದು ಹೇಳಿದ ಕಾರ್ಕೋಟಕ. ಆಗಲಿ ಸರ್ಪರಾಜ, ಮುಂದೊಂದು ದಿನ ಒಳ್ಳೆಯ ಕ್ಷಣಗಳು ನನ್ನ ಪಾಲಿಗೆ ಒದಗಿ ಬರಲಿವೆ. ಕಳೆದುಕೊಂಡದು ಎಲ್ಲವನ್ನೂ ಸಂಪಾದಿಸಲಿದ್ದೇನೆ ಎಂದು ಮನಸ್ಸಿಗೂ ಧೈರ್ಯ ಬಂದಿತು. ನೀನು ಸೂಚಿಸಿದಂತೆ ಇಲ್ಲಿಂದ ಋತುಪರ್ಣನ ಅರಮನೆಯತ್ತ ತೆರಳುತ್ತೇನೆ. ನಳ ಕೃತಜ್ಞತಾಭಾವದಿಂದ ಸರ್ಪರಾಜನಿಗೆ ಮಣಿದ. ಮನದ ದುಗುಡ ಪರಿಹಾರವಾಯಿತು. ನಳನ ಹೃದಯದಲ್ಲಿ ಭರವಸೆಯ ಒಂಬೆಳಕು ಕಾಣಿಸಿಕೊಂಡಿತು. ಕಾಡಿನ ದಾರಿಯಲ್ಲಿ ನಡೆದು ಬರುತ್ತಿದ್ದಾಗ ಇದಾವುದೋ ಪ್ರಾಣಿ ಎಂದು ಭಾವಿಸಿದ ಮೃಗ ಸಂಕುಲ ದೂರ ಹೋಗಲಿಲ್ಲ. ಗಿರಿ ಗುಹೆ ಗಹ್ವರಗಳನ್ನು ದಾಟಿ ಹಳ್ಳಿಗಳನ್ನು ಗ್ರಾಮಗಳನ್ನು ಹಿಂದಿಕ್ಕಿ ಹಲವು ಯೋಜನ ದೂರದಲ್ಲಿರುವ ಅಯೋಧ್ಯ ನಗರವನ್ನು ಅವನು ತಲುಪಿದ. ಹರಿವ ನದಿಗಳ ಹಸಿರು ತುಂಬಿದ ತಟಾಕದಿಂದ ರಂಜಿಸುತ್ತಿದ್ದ ಅಯೋಧ್ಯೆ ಮಲ್ಲಿಗೆ ಸಂಪಿಗೆಯಂತಹ ಸುಗಂಧಿತ ಪುಷ್ಪಗಳ ವನಗಳಿಂದ ಕಂಗೊಳಿಸುತ್ತಿತ್ತು. ಪಟ್ಟಣದ ಶೋಭೆಗೆ ಕಳೆ ನೀಡುತ್ತಿದ್ದ ಕೆಂದಾವರೆಗಳ ಅರಳಿ ನಿಂತ ವಿಶಾಲ ಕೊಳಗಳು, ದಾರಿಯುದ್ದಕ್ಕೂ ದಾಹ ತಣಿಸುವ ಹರವಟ್ಟಿಗೆಗಳು, ಎತ್ತರದ ಕೋಟೆಗಳು, ಗಗನಚುಂಬಿಯಾದ ಮಹಲುಗಳು, ವಜ್ರ ಕವಾಟದಂತಿರುವ ಸಾಲು ಮನೆಗಳ ಗೋಡೆಗಳು, ಎತ್ತರದ ಕಲಶಗಳಿಂದ ಮೆರೆಯುತ್ತಿರುವ ಸಭಾಗೃಹಗಳು ನಳನ ಕಣ್ಸೆಳೆದವು. ವೈಶ್ಯರು, ರಾಜಪರಿವಾರದವರು, ಬಹುದೊಡ್ಡ ಸೇನಾಬಲದಿಂದ ಕೂಡಿದ ಪೃಥ್ವಿಯ ವೈಭೋಗದ ನಗರಗಳಲ್ಲಿ ಒಂದೆನಿಸಿ ಕಳೆಗಟ್ಟಿತ್ತು ಅಯೋಧ್ಯೆ ಎಂಬ ಮಹಾನಗರ. ರಾಜಬೀದಿಯಲ್ಲಿ ನಡೆ ತಂದು ನಳನು ಋತುಪರ್ಣನ ಅರಮನೆಯನ್ನು ತಲುಪಿದ. ಮನಸ್ಸಿನಲ್ಲೇ ಅರಸನ ರಾಜವೈಭವವನ್ನು ಕೊಂಡಾಡಿದ. ಹತಭಾಗ್ಯನಾದ ನಾನು ಇಲ್ಲಿಗೆ ಕೂಲಿ ಕೆಲಸ ಮಾಡಲು ಬರುವಂತಾಯಿತಲ್ಲ ಎಂದು ತನ್ನ ದುರ್ವಿಧಿಯನ್ನು ಶಪಿಸಿದ. ಆದರೂ ತನ್ನನ್ನು ಕಾಡುತ್ತಿರುವ ದುರದೃಷ್ಟ ತೊಲಗುವ ತನಕ ಕಾಯದೆ ನಿರ್ವಾಹವಿಲ್ಲ ಎಂಬುದನ್ನು
ತಿಳಿದುಕೊಂಡು ಮಹಾರಾಜನನ್ನು ಭೇಟಿಯಾದ. ಋತುಪರ್ಣ ರತ್ನ ಅಲಂಕೃತ ಸಿಂಹಪೀಠದಲ್ಲಿ ಆಸೀನನಾಗಿದ್ದ. ಹಲವಾರು ಮುಕುಟವರ್ಧನರು ಒಂದೆಡೆ, ಇನ್ನೊಂದೆಡೆ ವೇದ ಪಾರಂಗತರಾದ ವಿದ್ವಾಂಸರು, ಪುರೋಹಿತರು ಕುಳಿತುಕೊಂಡಿದ್ದರು. ತನ್ನೆದುರು ಕೈಜೋಡಿಸಿ ನಿಂತಿರುವ ವಿಕಾರರೂಪಿ ನಳನನ್ನು ಕಂಡು ತಿರಸ್ಕರಿಸದೆ, ಯಾರಪ್ಪ ನೀನು, ಎಲ್ಲಿಯವನು, ಇಲ್ಲಿಗೇಕೆ ಬಂದೆ ಎಂದು ಮಾತನಾಡಿಸಿದ. ನಳನು ತನ್ನ ಹೆಸರು ಬಾಹುಕ ಎಂದು ಹೇಳಿಕೊಂಡ. ಮಹಾರಾಜರೇ, ನಾನು ನಿಷಧದ ಸಾಮ್ರಾಟ ನಳನ ಅರಮನೆಯ ಅಶ್ವಪಾಲಕನಾಗಿ ಬಹುಕಾಲದಿಂದ ಕೆಲಸ ಮಾಡಿಕೊಂಡಿದ್ದೆ. ನಳನೃಪತಿಗೆ ಅಚ್ಚುಮೆಚ್ಚಿನ ಕೆಲಸದಾಳು ನಾನು. ಆದರೆ ವಿಧಿಯಾಟವನ್ನು ಬಲ್ಲವರಿಲ್ಲ, ವಿಧಿಲಿಖಿತವನ್ನು ಮಾರ್ಪಡಿಸಲು ಯಾರೂ ಸಮರ್ಥರಲ್ಲ ಎನ್ನುವುದಕ್ಕೆ ನಳ ಭೂಪಾಲನೇ ಉದಾಹರಣೆಯಾದ. ದ್ಯೂತವಾಡಿ ಸರ್ವಸ್ವವನ್ನು ಕಳೆದುಕೊಂಡು ಮಕ್ಕಳೊಂದಿಗೆ ಸುಶೀಲೆಯಾದ ಹೆಂಡತಿಯೊಂದಿಗೆ ಕಾಡಿನ ದಾರಿ ಹಿಡಿದ ಎಂದು ಕಣ್ಣೀರು ಮಿಡಿದ. ಕಥೆಯನ್ನು ಕೇಳಿ ಋತುಪರ್ಣ ಉದ್ವೇಗಕ್ಕೊಳಗಾದ. ಏನು ಹೇಳುತ್ತಿರುವೆ? ದ್ಯೂತವನ್ನಾಡಿ ನನ್ನ ಪ್ರಾಣಮಿತ್ರನಾದ ನಳನು ರಾಜ್ಯಭ್ರಷ್ಟನಾದನೆ. ಎಂತಹ ದುಃಖದ ಕಥೆಯನ್ನು ಕೇಳುತ್ತಿದ್ದೇನೆ. ಹೋಗಲಿ, ಅಶ್ವಪಾಲಕನಾದ ನಿನಗೆ ಮತ್ತೆ ಅಲ್ಲಿ ಉದ್ಯೋಗ ಸಿಗದೆ ಹೋಯಿತೆ? ಕೇಳಿದ. ಹಾಗಲ್ಲ, ಉದಾರ ಹೃದಯದ ನಳ ಮಹಾರಾಜರಿಲ್ಲದ ಅರಮನೆಯನ್ನು ಕಲ್ಪಿಸಲು ನನಗೆ ಸಾಧ್ಯವಾಗಲಿಲ್ಲ. ನನ್ನ ಹಾಗೆಯೇ ಅನೇಕ ಮಂದಿ ನಳನಿಲ್ಲದ ಅರಮನೆಯನ್ನು ಸೆರೆಮನೆ ಎಂದೇ ಪರಿಗಣಿಸಿ ಕೆಲಸ ಬಿಟ್ಟು ಹೋದರು. ನಾನು ಅವರ ಜೊತೆಗೆ ಅರಮನೆಯಿಂದ ಹೊರಗೆ ಬಂದೆ. ನೃಪಾಲ ನಳನಂತೆಯೇ ಹೃದಯವಂತನಾದ ದೊರೆ ಯಾರಿದ್ದಾರೆ ಎಂದು ಹುಡುಕಿದಾಗ ಎಲ್ಲರೂ ನಿಮ್ಮ ಹೆಸರು ಹೇಳಿ ಅಯೋಧ್ಯೆಯ ಕಡೆಗೆ ದಾರಿ ತೋರಿಸಿದರು. ಹಾಗಾಗಿ ಉದ್ಯೋಗ ಬೇಡಿಕೊಂಡು ನಿಮ್ಮ ಬಳಿಗೆ ಬಂದಿದ್ದೇನೆ ಎಂದು ಹೇಳಿದ ನಳ. ಅಯ್ಯೋ ದೇವರೇ, ನೀನು ಗೂನುಬೆನ್ನಿನ ಸೊಟ್ಟ ಕೈಕಾಲುಗಳ ಕುರೂಪಿ, ನಿನಗೆ ಯಾವ ಕೆಲಸ ತಿಳಿದೀತು? ಏನು ಮಾಡಬಲ್ಲೆ? ಋತುಪರ್ಣ ಸಂತಾಪದಿಂದ ಕೇಳಿದ. ಮಹಾರಾಜ, ನನ್ನ ರೂಪ ನೋಡಿ ಏನು ಕೈಲಾಗದವನು ಎಂದು ತೀರ್ಮಾನಕ್ಕೆ ಬರಬೇಡಿ. ಕುದುರೆಗಳನ್ನು ನನ್ನಂತೆ ನೋಡಿಕೊಳ್ಳಬಲ್ಲವನು ಇನ್ನೊಬ್ಬ ಸಿಗಲಾರ. ಅವಶ್ಯ ಬಿದ್ದಾಗ ಮನ ಮೆಚ್ಚುವಂತೆ ಅಡುಗೆ ಮಾಡುವ ಕಲೆಯನ್ನು ತಿಳಿದವನು. ನಳ ಮಹಾರಾಜರು ನಿಮ್ಮ ಜೀವದ ಗೆಳೆಯರು ಎಂದು ತಿಳಿಯಿತು. ತಾವು ನನಗೆ ಉದ್ಯೋಗ ದಯಪಾಲಿಸಿದರೆ ಮುಂದೊಂದು ದಿನ ನಳ ಭೂಪತಿ ನಿಮ್ಮಲ್ಲಿಗೂ ಬರಬಹುದು. ನಿಮ್ಮ ಈ ಔದಾರ್ಯ ಅವರಿಗೂ ಪ್ರಿಯವಾಗಬಹುದು ಎಂದು ಭಿನ್ನವಿಸಿದ ನಳ. ಋತುಪರ್ಣ ತಲೆದೂಗಿದ. ಕುದುರೆ ಸಾಕುವುದರಲ್ಲಿ ನಿಪುಣ ಎಂದು ಹೇಳಿದೆಯಲ್ಲವೇ? ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯಬಾರದು. ಪ್ರತ್ಯಕ್ಷ ಕಂಡರೂ ಪರಂಬರಿಸಿ ನೋಡಬೇಕು ಅಲ್ಲವೇ? ಕುದುರೆಗಳ ಬಗೆಗೆ ನಿನಗೆ ಏನು ಜ್ಞಾನವಿದೆ ಎಂಬುದನ್ನು ಪರೀಕ್ಷಿಸಬೇಕಲ್ಲವೇ? ಕೇಳಿದ. ನಿಜ ದೊರೆಯೇ, ಅಶ್ವಶಾಲೆಯಿಂದ 2 ಅಶ್ವಗಳನ್ನು ಅರಮನೆಯ ಮುಂದಿನ ಬಯಲಿಗೆ ತರಿಸಿ ಅದರ ಗುಣವನ್ನು ಕ್ಷಣ ಮಾತ್ರದಲ್ಲಿ ಹೇಳುತ್ತೇನೆ ಎಂದ ಬಾಹುಕ ರೂಪಿಯಾದ ನಳ. ಯಾರಲ್ಲಿ ಒಂದು ಬಡಕಲ ಕುದುರೆ ಹಾಗೆಯೇ ದಷ್ಟಪುಷ್ಟವಾದ ಲಕ್ಷಣಭರಿತವಾದ ಕುದುರೆಯನ್ನು ಬಯಲಿಗೆ ಹಿಡಿದುಕೊಂಡು ಬನ್ನಿ ಎಂದು ಆಜ್ಞಾಪಿಸಿದ ಭೂಪಾಲ ಋತುಪರ್ಣ. ಸ್ನೇಹಿತರೆ, ನಳ ದಮಯಂತಿಯರ ಕತೆ ಮುಂದುವರಿಯುತ್ತದೆ. ಸ್ನೇಹಿತರೆ, ನಮ್ಮ ಶ್ರೀರಂಗ ಟಿವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.